ನಮಸ್ಕಾರ ಸರ್. ಯಾವ ಊರು ತಮ್ಮದು? ಉಜ್ಜನಕೊಪ್ಪ ರಾಮದುರ್ಗ ತಾಲೂಕು ರೀ. ಹಾಂ ರಾಮ. ನಿಮ್ಮ ಹೆಸರು ರೀ? ಪ್ರಭು ಶಿವಲಿಂಗಪ್ಪ ಮಾಡಿ. ಇದಕ್ಕೆ ಹೋದ ವರ್ಷ 1 ಎಕರೆ ನೀವು ಯೂಸ್ ಮಾಡಿದ್ರಲ್ಲ, ಏನೇನು ಹಾಕಿದ್ದೀರಿ ಅದಕ್ಕೆ? ನೀವು 1 ಎಕರೆಗೆ ಇದು ಒಂದು ಕಿಟ್ ಹಾಕಿದ್ದು ರೀ. RP76 ಒಂದು ಕಿಟ್ ಹಾಕಿದ್ರಿ. ಹಾಂ. ಒಂದು ಕಿಟ್ಟಿಗೆ ಎಷ್ಟು ಮಾಡ್ತೀರಿ ಅದು? 8500. ಅದು ಒಂದು ಕಿಟ್ 6 ತಿಂಗಳ ಮಟ್ಟ ಅನ್ನ ಅಷ್ಟು ಮಾಡಿರಿ. ಹಾಂ ರೀ. ಅದು ಇಳುವರಿ ಎಷ್ಟು ತೆಗೆದ್ರಿ? ಆ 1 ಎಕರೆ ಹೊಲದಿಂದ ಒಂದು 8000 ರೂಪಾಯಿ ಖರ್ಚು ಮಾಡಿ ಎಷ್ಟು ಇಳುವರಿ ತೆಗೆದ್ರಿ ನೀವು? 75 ಟನ್. 75 ಟನ್ ತರಿ ಖರ್ಚು 8000 ರೂಪಾಯಿ ಆದ್ರಿ. ಹಾಂ. ಭೂಮಿ ಫಲವತ್ತತೆನೂ ಹೆಚ್ಚಿಗೆ ಐತಿ ನಮ್ದು. ಹಾಂ. ಭೂಮಿ ಹಾಳಾಗಿಲ್ಲ. ಹಾಂ. ಮತ್ತು ಇಳುವರಿನೂ ಚಲೋ ಬಂದೈತಿ. ಚಲೋ. ರೈತರಿಗೆ ಖರ್ಚುನು ಕಮ್ಮಿ ಆಗೈತಿ. ಹಾಂ. ಇದನ್ನು ಮತ್ತೊಬ್ಬ ರೈತರು ಮಾಡಕ್ಕೆ ಅನುಕೂಲ ಐತೆ ಏನಿಲ್ಲ ರೀ? ಚಲೋ ಐತ್ರಿ ಮಾಡಿ. ಚಲೋ ಐತಲ್ರಿ? ಹಾಂ. ಇನ್ನು ನಿಮ್ಮಿಂದ ಒಂದು 4-5 ಮಂದಿ ರೈತರಿಗೆ ಹೇಳ್ತಾರಲ್ಲ. ಹೇಳ್ತೀವಿ. ಹ್ಞೂ. ಮತ್ತು ಇದಾಗ ಒಂದು ಕಿಟ್ ಹಾಕಲಿಂದ ರೀ ಹಾಂ. ನಿಮ್ಮ ಕಬ್ಬಿನ ಮರಿಗಳ ಸಂಖ್ಯೆನೇ ಜಾಸ್ತಿ ಐತ್ರಿ. ಹಾಂ ರೀ. ಆ ಕಬ್ಬು ನೋಡಿ ಪಿಂಡದು ಮರಿ. ಹಾಂ. ಮರಿ ಪಿಂಡದ ರೀ ಎಲ್ಲಿ ಸುಳಿನೂ ಬಿದ್ದಿಲ್ಲ. ಎಲಿ ಪ್ರಮಾಣ ಆಗಲ ಇದೆ. ಹಾಂ. ಎಲಿ ಪ್ರಮಾಣ ಆಗಲ ಇದ್ರಿಂದ ಸೂರ್ಯನ ಕಿರಣ ನೀರು ಹೋದು ಆಹಾರ ಜಕ್ಕೊಂದು ಅಂದ್ರೆ ಕಬ್ಬು ಪಿಂಡ್ ಹೊಡ್ಯಕ್ಕೆ ಚಾನ್ಸ್ ಬರುತ್ತೆ. ಹಾಂ. ಇದನ್ನೆಲ್ಲ ರೈತರಿಗೆ ಹೇಳಿ ಮಾಡ್ಸಕ್ಕೆ ಅನುಕೂಲ ಐತ್ರಿ. ಹೇಳಿ ಮಾಡ್ತೀನಿ.